ಅಜ್ಞಾತವಾಸಿಯಲ್ಲಿ ನಾನೊಂದು ಪ್ರಮುಖ ಪಾತ್ರ ಮಾಡ್ತಿದ್ದೀನಿ. ಈಗಾಗಲೇ ಟ್ರೈಲರಲ್ಲಿ ನೋಡಿರ್ತೀರ ನೀವು. ನಾನು ಸೈಕಲ್ ಓಡಾಡೋದು, ಕಂಪ್ಯೂಟರ್ ಯೂಸ್ ಮಾಡೋದು, ಹಾಗೆ ಒಂದು ಲವ್ ಆ್ಯಂಗಲ್ ಇರುವಂಥದ್ದು, ಹಾಗೆ ಒಂದು ಮರ್ಡರ್ ಮಿಸ್ಟ್ರಿ ಕೂಡ ನನಗೆ ಕಾಣಿಸ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ನಾನು ರೋಹಿತ್ ಅನ್ನೋ ಒಂದು ಪಾತ್ರ ಮಾಡ್ತಾಯಿದ್ದೀನಿ. ರೋಹಿತ್ ಬೇಸಿಕಲಿ ಒಬ್ಬ ಟೀನೇಜರ್. ಸೊ ನಿಮಗೆ ಟ್ರೈಲರ್ ನೋಡಿದ ಹಾಗೆ ಒಂದು ಸಾಂಗ್ ರಿಲೀಸ್ ಆಗಿತ್ತು, love.exe ಅಂತ. ಸೊ ಆ ಸಾಂಗಲ್ಲಿ ಏನು ತೋರಿಸಿದ್ದೀವಿ ಅಂತ ಹೇಳಿದ್ರೆ, ರೋಹಿತ್ಗೆ ಅಂದರೆ ಆಬ್ವಿಯಸ್ಲಿ ಟೀನೇಜರ್ಸ್ಗೆ ಒಂದು ಇರುತ್ತೆ, ಒಂದು ಎಂಥೂಸಿಯಾಸ್ಟಿಕ್ ಪರ್ಸ್ನಾಲಿಟಿ ಇರುತ್ತೆ, ಜೊತೆಗೆ ಯಾವುದೋ ಒಂದು ವಿಷಯದಲ್ಲಿ ಅಬ್ಸೆಷನ್ ಇರುತ್ತೆ. ಸೊ ಅವನಿಗೆ ಆ ಕಂಪ್ಯೂಟರ್ ಸಿಕ್ಕಿದ ಮೇಲೆ ಕಂಪ್ಯೂಟರ್ ಜೊತೆ ಒಂದು ಅಬ್ಸೆಷನ್ನ ತೋರಿಸಿದ್ದೀವಿ. ಆ ಒಂದು ಎಕ್ಸೈಟ್ಮೆಂಟ್ಸ್, ಆಮೇಲೆ ಆ ಟೀನೇಜರಲ್ಲಿ ಇರುವಂಥ ಒಂದು ಏನಂತಾರೆ ಏರಿಳಿತ, ಅದೆಲ್ಲ ಇರುತ್ತೆ. ಜೊತೆಗೆ ಒಂದು ಕ್ರೈಮ್ ಆದಾಗ ಆ ವರ್ಷ ಅಂದರೆ ಆ ವರ್ಷ ಹಾಗೆ ಆ ಏಜಲ್ಲಿ ಇರುವಂಥ ಹುಡುಗರು ಅಥವಾ ಆ ಹುಡುಗ ಹೇಗೆ ರಿಯಾಕ್ಟ್ ಮಾಡ್ಬೋದು ಆ ಒಂದು ಸಿಚುವೇಶನ್ಸ್ಗೆ ಅನ್ನೋದನ್ನು ನನ್ನ ಪಾತ್ರ ತೋರಿಸ್ಕೊಳ್ತಾ ಹೋಗುತ್ತೆ. ಆದರೆ ಸಿನಿಮಾ ಕತೆ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕಾಗಲ್ಲ, ಬಟ್ ಇಷ್ಟು ಹೇಳ್ಬೋದು. ಐ ಥಿಂಕ್ ಫಸ್ಟ್ ಆಫ್ ಆಲ್ ಇಡೀ ಇಂಡಿಯಾದಲ್ಲಿ ನನ್ನ ಮೊದಲನೇ ಹುಡುಗ ಅನಿಸುತ್ತೆ ಒಬ್ಬ ಕಂಪ್ಯೂಟರ್ ಜೊತೆ ರೊಮ್ಯಾನ್ಸ್ ಮಾಡಿರೋದು ಆನ್ ಸ್ಕ್ರೀನ್. ತುಂಬಾ ಬೇರೆ ಥರದ ಅನುಭವ. ಅಂದರೆ ಲವ್ ಟುವರ್ಡ್ಸ್ ಕಂಪ್ಯೂಟರ್ನ ತೋರಿಸೋ ಒಂದು ಒಳ್ಳೆಯ ಅವಕಾಶ ಇದು. ಆ್ಯಂಡ್ ಬೇಸಿಕಲಿ ನಾನು ನನ್ನ 10th ಗ್ರೇಡ್ ಆದಮೇಲೆ ನಾನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೆ. ಸೊ 2007 ಮೊದಲನೇ ಸತಿ ಕಂಪ್ಯೂಟರ್ ನಮ್ಮ ಮನೆಗೆ ಬಂದಾಗ ನನಗೆ ಗೊತ್ತು ನನಗೆ ಯಾವ ಥರ ಫೀಲ್ ಆಗಿತ್ತು ಅಂತ. ಸೊ ಅದೊಂದು ಒಂಥರ ಏನಂತಾರೆ ಎಕ್ಸೈಟಿಂಗ್ ವಿಷಯ. ಸೊ ಆ ಎಕ್ಸೈಟಿಂಗ್ ವಿಷಯನ ಈ ಸಾಂಗಲ್ಲಿ ತೋರ್ಸೋಕೆ ಹೊರಟಿದ್ವಿ. ಸೊ ಕಂಪ್ಯೂಟರ್ ಬಂದಾಗ ಹೇಗೆ ಅನಿಸುತ್ತೆ, ಕಂಪ್ಯೂಟರ್ ಅನ್ಬಾಕ್ಸ್ ಆದಾಗ ಹೇಗೆ ಅನಿಸುತ್ತೆ, ಸೊ ಕಂಪ್ಯೂಟರ್ನ ಮೊದಲನೇ ಸತಿ ಮುಟ್ಟಬೇಕಾದ್ರೆ ಯಾವ ಥರ ಅನುಭವ ಆಗುತ್ತೆ. ಸೊ ಅದನ್ನು ಒಂದು ಆ ಲವ್ ಆಫ್ ಅ ಟೀನೇಜರ್ ಟುವರ್ಡ್ಸ್ ಎ ಕಂಪ್ಯೂಟರ್ನ ತೋರಿಸಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಲಕ್ಕಿ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನೀವೇನೇ ಡ್ಯಾನ್ಸ್ ಪೋರ್ಷನ್ಸ್ ನೋಡ್ಬೋದು, ಅದೆಲ್ಲ ಅಂದರೆ ಐ ಶುಡ್ ಥ್ಯಾಂಕ್ ಜನ ಸರ್. ಆ ಪಾತ್ರ ಹೇಗೆ ಡ್ಯಾನ್ಸ್ ಮಾಡ್ಬೋದು ಅನ್ನೋ ಒಂದು ಪರ್ಸ್ಪೆಕ್ಟಿವ್ನ ತೊಗೊಳೋಕ್ಕೋಸ್ಕರ ನಾನು ಬೇಸಿಕಲಿ ಡ್ಯಾನ್ಸರ್ ಆಗಿರೋದ್ರಿಂದ ಎಲ್ಲ ಡ್ಯಾನ್ಸ್ ಮೂಮೆಂಟ್ಸ್ನ ನಾನೇ ಕೊರಿಯೋ ಮಾಡಿಕೊಂಡೆ. ಸೊ ಅಲ್ಲಿ ಏನೇನು ಡ್ಯಾನ್ಸ್ ಮೂಮೆಂಟ್ಸ್ ನೋಡ್ತಾ ಇದ್ರೆ ಅದೆಲ್ಲ ನಾನೇ ಕೊರಿಯೋಗ್ರಾಫ್ ಮಾಡ್ಕೊಂಡ್ರೆ ನನಗೋಸ್ಕರ ಅಂತ. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಆ್ಯಂಡ್ ಜೊತೆಗೆ ಆ ಪ್ರೀತಿ ತೋರಿಸ್ತಿರೋದು ಆ ಕಂಪ್ಯೂಟರ್ಗೆ ಐ ಥಿಂಕ್ ತುಂಬ ಬೇರೆ ಥರದ ಒಂದು ಫೀಲ್ನ ಕೊಡ್ತಾ ಇದೆ. ಐ ಥಿಂಕ್ ಯಾರೂ ಮಾಡಿಲ್ಲ ಇದನ್ನು. ಸೊ ಐ ಫೀಲ್ ಸೋ ಗುಡ್ ಅಬೌಟ್ ಇಟ್. ಈ ಪಾತ್ರ ಸಖತ್ ಇನ್ನೋಸೆಂಟ್ ಇದೆ. ಆ್ಯಂಡ್ ನಾನು ಹೇಗೆ ಟೀನೇಜ್ ವಯಸ್ಸಲ್ಲಿ ಏನೂ ಗೊತ್ತಿಲ್ಲದಿರೋ ಎಲ್ಲ ವಿಷಯದಲ್ಲೂ ಏನಿದು ಅಂತ ಎಲ್ಲದರಲ್ಲೂ ಒಂದು ಕುತೂಹಲ, ಒಂದು ಪ್ರಶ್ನೆ ಇಟ್ಕೊಳ್ತಿದ್ದೆ ನಾನು. ಅದೇ ಥರದ ಒಂದು ಪಾತ್ರ. ಸೊ ಇನ್ನೋಸೆನ್ಸ್ ಅಂದ್ರೆ ಡೆಫಿನೆಟ್ಲಿ ಆ ಟೀನೇಜ್ ಹುಡುಗಂದು ಏನಿರುತ್ತೆ. ಇವಾಗ ಆಬ್ವಿಯಸ್ಲಿ ಐ ಆಮ್ ನಾಟ್ ಅ ಟೀನೇಜರ್, ಸೊ ಆ ಇನ್ನೋಸೆನ್ಸ್ ಐ ಡೋಂಟ್ ಥಿಂಕ್ಸ್ ನನ್ನಲ್ಲಿದೆ ಅಂತ. ಸೊ ನನ್ನಲ್ಲಿ ಅದರಲ್ಲಿರೋ ಡಿಫ್ರೆನ್ಸ್ ಅದೇ ಅನಿಸುತ್ತೆ, ಇನ್ನೋಸೆನ್ಸ್ ಅನ್ನೋದು ಕಾಣಿಸುತ್ತೆ. ಅದು ಬಿಟ್ಟರೆ ಫ್ಯೂ ಆಫ್ ಥಿಂಗ್ಸ್ ಲೈಕ್ ಯೂಶ್ವಲಿ ಆ ಎಕ್ಸೈಟ್ಮೆಂಟ್ಸ್ ಆಗಿರ್ಬೋದು, ವಿಟಿ ಆಗಿರ್ಬೋದು, ಅಥವಾ ಏನಂತಾರೆ ಆ ಮೊಮೆಂಟಲ್ಲಿ ಮೊಮೆಂಟಲ್ಲಿ ಬದುಕುವಂಥ ಒಂದು ಪರ್ಸ್ನಾಲಿಟೀಸ್ ನೋಡ್ತೀರಾ ನೀವು, ಟೀನೇಜರ್ಸ್ ಆಗಿರ್ಬೋದು ಅಥವಾ ಯಾವುದೇ ವಯಸ್ಕರಾಗಿರ್ಬೋದು. ಸೊ ಆ ಥರದೊಂದು ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆ ಡಿಫ್ರೆನ್ಸ್ ಹೇಳ್ಬೋದು ನಾನು. ನನ್ನಲ್ಲಿ ಅದರಲ್ಲಿ ಏನು ಡಿಫ್ರೆನ್ಸ್ ಅಂತ ನನಗೆ ಕೇಳಕ್ಕೆ ಹೋದರೆ, ತುಂಬ ಆ ಒಂದು ಟೀನೇಜರ್ ಇನ್ನೋಸೆನ್ಸ್ ಕಾಣಿಸುತ್ತೆ ಆ ಪಾತ್ರದಲ್ಲಿ. ಸೊ ಇವನ್ ಯು ಕ್ಯಾನ್ ಸಿ ದಟ್ ನನ್ನ ಟ್ರೈಲರಲ್ಲಿ ನನ್ನ ವಾಯ್ಸ್ ಕೂಡ ನಾನು ತುಂಬ ಮೆಲೋವಾಗಿ ಮಾತಾಡಿದ್ದೀನಿ. ತುಂಬ ಲೌಡಾಗಿ ಏನು ಸಮಾಚಾರ ಹಂಗೆಲ್ಲ ಇಲ್ಲ, ತುಂಬ ಮೆಲೋ. ಚಿಕನ್ ಅಂದರೆ ಯಾರಿಗೂ ಇಷ್ಟ ಇರಲ್ಲ ಅಂಕಲ್, ಸಮಥಿಂಗ್ ಆ ಥರದ್ದೊಂದು ಟ್ರೈಔಟ್ ಮಾಡಿರೋದು. ಸೊ ಅದು ನಾನು ಹಂಗಿಲ್ಲ, ನಾನು ತುಂಬ ಓಪನ್ ಅಪ್ ಆಗಿ ಮಾತಾಡ್ತೀನಿ ನಾನು. ಅಂದರೆ ಆ ಮೊಮೆಂಟಲ್ಲಿ ಬದುಕೋಕ್ಕೆ ಇಷ್ಟಪಡ್ತೀನಿ, ತುಂಬ ವಿಟಿಯಾಗಿರ್ತೀನಿ ನಾನು. ಬಟ್ ಅದರಲ್ಲಿ ಆ ಒಂದು ಡಿಫ್ರೆನ್ಸ್ ಡೆಫಿನೆಟ್ಲಿ ಕಾಣಿಸ್ಬೋದು. ಓಕೆ, ಅದೇ ಜಾಸ್ತಿ ವಿಷಯಗಳು ಬಿಟ್ಕೊಡದೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ಆ ವಯಸ್ಸಲ್ಲಿ ಅಟ್ರಾಕ್ಷನ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ಅಟ್ರಾಕ್ಷನ್ ಯೂಶ್ವಲಿ ಏನಾಗುತ್ತೆ, ಒಬ್ಬರು ನೋಡಿದಾಗ ಬರುವಂಥದ್ದಾಗುತ್ತೆ, ಅಥವಾ ಕೆಲವು ಸತಿ ಅವ್ರ ಜೊತೆ ಕಾಲ ಕಳೆದಾಗ ಅಥವಾ ಒಡನಾಟ, ಅದರಿಂದ ಅಟ್ರಾಕ್ಷನ್ ಆಗ್ಬೋದು ಕೆಲವು ಜನಕ್ಕೆ, ಎಸ್ಪೆಷಲಿ ಇನ್ ಟೀನೇಜ್. ಸೊ ಬೇಸಿಕಲಿ ಆ ಒಂದು ಅಟ್ರಾಕ್ಷನ್ನ ಅದು ಲವ್ ಅಥವಾ ಏನೋ ಗೊತ್ತಿಲ್ಲ, ಬಟ್ ಅಟ್ರಾಕ್ಷನ್ನ ತೋರ್ಸೋಕ್ಕೆ ಟ್ರೈ ಮಾಡಿದೆ ನನ್ನ ಪಾತ್ರ. ಆ್ಯಂಡ್ ಪಾವನ ಅವ್ರದ್ದು ಪಾತ್ರ ಐ ಥಿಂಕ್ ಅವರು ಶೇರ್ ಮಾಡಿರ್ಬೋದು. ಇಟ್ಸ್ ಲೈಕ್ ಒಂಥರ ಅನ್ಹೀಲ್ಡ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಬಗ್ಗೆ ಒಂದು ಅವ್ರ ಪಾತ್ರ ಪೋರ್ಟ್ರೇ ಮಾಡ್ತಿರುತ್ತೆ. ಸೊ ಒಂದು ಅಟ್ರಾಕ್ಷನ್ ಇರೋ ಹುಡುಗ ಒಂದು ಅನ್ಹೀಲ್ಡ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರುವಂಥ ಹುಡುಗಿನ ಪಟ್ಟರೆ ಹೇಗೆ ಅನಿಸುತ್ತೆ ಅನ್ನೋ ಒಂದು ಆ್ಯಂಗಲ್ನ ತೋರ್ಸೋಕೆ ಹೊರಟಿದ್ದೀವಿ ನಮ್ಮಿಬ್ಬರದ ಒಂದು ಲವ್ ಸ್ಟೋರಿ. ಓಕೆ, ತುಂಬ ಕಾಂಪ್ಲಿಕೇಟೆಡ್ ಆನ್ಸರ್ ಏನೇನೋ ಕೊಡಲ್ಲ ನಾನು. ನನಗೆ ತುಂಬ ಸಿಂಪಲ್ ಅನಿಸುತ್ತೆ. ಅಂದರೆ ಪ್ರೀತಿ ಅಂದರೆ ಪ್ರೀತಿಗೆ ಎಷ್ಟೊಂದು ಥರ ಹೇಳ್ಬೋದು. ಅಂದರೆ ಬೇಸಿಕಲಿ ನನಗನ್ಸಿಗೆ ನಿಮಗೆ ಅನುಭವ ಆಗುತ್ತೆ ಗೊತ್ತಾ, ಅದನ್ನು ಎಕ್ಸಾಕ್ಟ್ಲಿ ನೀವೇ ಹೇಳ್ಬೋದು ಅದು ಏನಂತ. ಸೊ ನನಗೆ ಅನುಭವ ಆಗಿರೋ ರೀತಿಯಲ್ಲಿ ಅಂದರೆ ಪ್ರತಿಯೊಬ್ಬರಿಗೂ ಪ್ರೀತಿ ಬೇರೆ ಥರ, ಒಂದೇ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಐ ಥಿಂಕ್ ಅದು ಡಿಪೆಂಡ್ಸ್, ಅವ್ರಿಗೆ ಇಂಟ್ರೆಸ್ಟ್ ಏನಿದೆ ಟುವರ್ಡ್ಸ್ ಅ ಪರ್ಸನ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಬಟ್ ಪ್ರೀತಿ ಅಂದರೆ
ಅದಕ್ಕೆ ನನ್ ಕೇಳಿದ್ರೆ ಏನು ಆನ್ಸರ್ ಇಲ್ಲ. ಸುಮ್ಮನೆ ಇವಾಗ ನನ್ ಕೇಳಿದ್ರೆ ಇವಾಗ ನಾನು ಇಷ್ಟಪಡುವಂಥ ಒಬ್ಬ ಮನ್ಸ್ ಜೊತೆ ಇರ್ಬೇಕಂತ ಅನ್ಸುತ್ತೆ, ಮಾತಾಡ್ಬೇಕನ್ಸುತ್ತೆ, ಕಾಲ ಕಳಿಬೇಕನ್ಸುತ್ತೆ, ಅಥವಾ ದೂರ ಹೋದಾಗ ಪ್ರೆಸೆನ್ಸ್ ಮಿಸ್ ಆಗುತ್ತೆ. ಅದೊಂಥರ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇ ಇರೋವಂಥ ಒಂದು ಬಾಂಧವ್ಯ ಅದು. ಸೊ ಪ್ರೀತಿ ಇಸ್ ವೆರಿ ಸಿಂಪಲ್ ನನ್ನ ಪ್ರಕಾರ ಕೇಳಕ್ಕೆ ಹೋದರೆ. ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ತಾರೆ. ಯಾಕಂದರೆ ಆ್ಯಂಡ್ ಎಲ್ಲೋ ಕೇಳ್ಪಟ್ಟಿದ್ದು ನಾನಿದು, ಪ್ರೀತಿಗಿಂತ ಸ್ವತಂತ್ರ ದೊಡ್ಡದು ಅಂತ ಹೇಳ್ತಾರೆ ಕೆಲವು ಜನ. ಐ ಥಿಂಕ್ ಲವ್ವಲ್ಲಿ ಆ ಒಂದು ಫ್ರೀಡಮ್ ಇತ್ತು ಅಂದರೆ ಐ ಥಿಂಕ್ ಎಲ್ಲರಿಗೂ, ಅಂದರೆ ಫ್ರೀಡಮ್ ಜೊತೆಗೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು, ಹಾಗೆ ಅವ್ರಿಗೂ ಗೊತ್ತಿರಬೇಕು ಅವ್ರು ಏನು ಮಾಡ್ತಿದ್ದಾರೆ ಅಂತ. ಸೊ ಅದಿದ್ದರೆ ಐ ಥಿಂಕ್ ಪ್ರೀತಿ ತುಂಬ ಚಂದವಾಗಿರುತ್ತೆ. ಸೊ ವಾಟ್ ಐ ಕಾಲ್ ಇಸ್ ಲೈಕ್ ಲವ್ ಇಸ್ ವೆರಿ ಸಿಂಪಲ್, ಜಸ್ಟ್ ಕೀಪ್ ಇಟ್ ಸಿಂಪಲ್ ಅಷ್ಟೇ. ನಾನು ಕೇಳೋದು ಟ್ರೈಲರ್ ಭಾಳ ಖುಷಿ ಆಯ್ತು ನನಗೆ ನೋಡಿ. ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಈ ಥರದೊಂದು ಪ್ರೊಡಕ್ಷನಲ್ಲಿ, ಈ ಥರ ಒಂದು ಡೈರೆಕ್ಷನ್ ಅಂಡರ್ ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬ ಆ್ಯಕ್ಟರ್ಗೂ ಒಂದು ಡ್ರೀಮ್ ಇದು. ನನಗೆ ನನ್ನನ್ನು ನಾನೇ ಆ ಟ್ರೈಲರಲ್ಲಿ ನೋಡಿಕೊಂಡಾಗ ವಿತ್ ಸೋ ಮಚ್ ಆಫ್ ಗುಡ್ ಟೆಕ್ನಿಕ್ಯಾಲಿಟೀಸ್, ಸೂಪರ್ ಎಡಿಟ್, ಸೂಪರ್ ಮ್ಯೂಸಿಕ್, ಸೂಪರ್ ಆರ್ಟಿಸ್ಟ್, ನನ್ನ ನಾಳೆ ನೋಡ್ಬೇಕಾದ್ರೆ ನನಗೆ ಭಾಳ ಖುಷಿ ಆಗ್ತಿದೆ. ಯಾಕಂದರೆ ಒಂದು ಕಥೆಯ ಜೊತೆಗೆ ಟೆಕ್ನಿಕ್ಯಾಲಿಟೀಸ್ನ ತೋರಿಸ್ತಾ, ಮ್ಯೂಸಿಕ್ನ ಒಂದು ಏನಂತಾರೆ ಒಂದು ಝಲಕ್ನ ಕೊಡ್ತಾ, ಸೂಪರ್ ಎಡಿಟ್ ಮಾಡೋದಿದೆಲ್ಲ ತುಂಬಾ ಕಷ್ಟ. ಸೊ ಒಳ್ಳೆ ತಂಡ ಕಟ್ಟಿದ್ದಾರೆ. ಸೊ ಆ ತಂಡದ ಒಂದು ರೆಪ್ಲಿಕಾ ನಿಮಗೆ ಏನಂತಾರೆ ಅದರ ಔಟ್ಪುಟ್ ನಿಮಗೆ ಟ್ರೈಲರಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಕತೆ ಪ್ರಕಾರವಾಗಿ ಏನನ್ನು ಹಿಂಟ್ ಕೊಡಬೇಕು ಅಥವಾ ಏನನ್ನು ಹೇಳಕ್ಕೆ ಹೊರಟಿದ್ದಾರೆ ಆ್ಯಕ್ಚುಲಿ ಟ್ರೈಲರ್ ಕರೆಕ್ಟಾಗಿ ಅದನ್ನು ಮಾಡಿದೆ. ಸೊ ಐ ಥಿಂಕ್ ವಂಡರ್ಫುಲ್ ಟ್ರೈಲರ್. ಆ್ಯಂಡ್ ಅದೇ ಪ್ರೌಡ್ ಫೀಲ್ ಆಗ್ತಿದೆ ನನಗೆ, ಇಂಥ ಒಂದು ಸಿನಿಮಾ ತಂಡದ ಜೊತೆ ಕೆಲಸ ಮಾಡಿದ್ದೀನಿ ಅಂತ. ಅದ್ಭುತವಾಗಿತ್ತು, ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದಕ್ಕಿಂತ ಮುಂಚೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ಅಂತ ಒಂದು ಸಿನಿಮಾದಲ್ಲಿ ನಟಿಸಿದ್ದೆ. ರಿಷಿ ಅವರು ನಾಯಕ ಪಾತ್ರದಲ್ಲಿದ್ದರು, ನಾನು ಸೈಡ್ ಕಿಕ್ ಪಾತ್ರ ಮಾಡಿದ್ದೆ ಥ್ರೂ ಔಟ್ ದ ಸಿನಿಮಾ. ಅದರಲ್ಲಿ ರಂಗಣ್ಣ ರಘು ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಾನು ಲೈವ್ ಆಗಿ ನೋಡಿದ ಫಸ್ಟ್ ಟೈಮ್ ನಾನು ಅವ್ರ ಕಾಮಿಡಿ ಟೈಮಿಂಗ್ಸ್ ಆಗಿರ್ಬೋದು, ಅಥವಾ ಒಂದು ಸೀನ್ನ ಹೇಗೆ ಅವರು ಒಂದು ಓಕೆ ಸೀನ್ನ ಅವರು ಫುಲ್ ಬಸ್ಟ್ ಔಟ್ ಲಾಫ್ಟರ್ ಆಗೋ ಥರ ಒಂದು ಸೀನ್ನ ಹೇಗೆ ಅವ್ರು ಕನ್ವರ್ಟ್ ಮಾಡ್ತಾರೆ, ಅಥವಾ ಅದನ್ನು ಹೇಗೆ ಎನ್ಹಾನ್ಸ್ ಮಾಡ್ತಾರೆ, ಅವ್ರ ಆ್ಯಕ್ಟಿಂಗ್ ಎಬಿಲಿಟೀಸ್ ಏನು, ಅವ್ರ ಪ್ರೆಸೆನ್ಸ್ ಏನು ಅಂತ ಅಲ್ಲಿ ನೋಡಿದ್ದೆ ನಾನು. ಆದರೆ ಅಲ್ಲಿ ಜಾಸ್ತಿ ಸೀನ್ಸ್ ಇರಲಿಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡೋಕ್ಕೆ, ಬಟ್ ಅವ್ರನ್ನ ತುಂಬ ನೋಡ್ತಾ ಇದ್ದೆ ಅಲ್ಲಿ. ಬಟ್ ಅದು ಗೊತ್ತಿಲ್ಲದಂಗೆ ನೋಡಿದ ಕನೆಕ್ಷನ್ನು ಏನೋ ಗೊತ್ತಿಲ್ಲ, ಅದು ಈ ಸಿನಿಮಾಗೆ ಕರ್ಕೊಂಬಂತು, ಒಟ್ಟಿಗೆ ಕೆಲಸ ಮಾಡೋ ಥರ ಆಯಿತು. ಅವ್ರ ಜೊತೆ ಒಂದು ಪ್ರಮುಖ ಪಾತ್ರ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಅಂದರೆ ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾ ಒಂದು ಪಾತ್ರಕ್ಕಾಗಿ ನನಗೆ ಬೆಸ್ಟ್ ಸಪೋರ್ಟಿಂಗ್ ರೋಲಲ್ಲಿ ನನ್ನ ನಾಮಿನೇಟ್ ಮಾಡಿದರು. ಅಲ್ಲೂ ಕೂಡ ರಂಗಣ್ಣ ರಘು ಸರ್ನ ನಾನು ಅವ್ರ ಜೊತೆ ನಾಮಿನೇಟ್ ಆಗಿದ್ದೆ ನಾನು. ಅಂದರೆ ನಾಟ್ ಓನ್ಲಿ ರಂಗಣ್ಣ ರಘು ಸರ್, ದತ್ತಣ್ಣ ಇದ್ದರು, ನಾಣಿ ಸರ್ ಇದ್ದರು, ಸಾಕಷ್ಟು ದೊಡ್ಡ ಹೆಸರುಗಳಿತ್ತು ಅಲ್ಲಿ. ಅದ್ರ ಜೊತೆ ನಾನಾದಾಗ ನನಗೆ ಏನನ್ಸಂದ್ರೆ ಇವ್ರ ಜೊತೆ ಆಗಿರೋದು ದೊಡ್ಡ ವಿಷಯ, ಇದೇ ನನಗೆ ಅವಾರ್ಡ್ ಅಂತ ನಾನು ಅನ್ಕೊಂಡಿದ್ದೆ. ಈಗ ಮತ್ತೊಂದು ಅವಾರ್ಡ್ ಸಿಕ್ಕಿರೋದೇನೆಂದರೆ ಅಜ್ಞಾತವಾಸಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ. ಐ ಆಮ್ ವೆರಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಭಾಳ ಖುಷಿ ಆಯ್ತು ನನಗೆ ಈ ಒಂದು ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಬಿಕಾಸ್ ಈಸ್ ವೆರಿ ಹಂಬಲ್, ವೆರಿ ಸ್ವೀಟ್. ನಿಮ್ಗೇನು ಅನ್ಸಲ್ಲ, ಒಂದು ಸ್ಟಾರ್ ರೀತಿ ಯಾವತ್ತೂ ಅವರು ಒಂದು ವೈಬೇ ಕೊಟ್ಟಿಲ್ಲ. ಸೆಟಲ್ ತುಂಬ ಸಾಮಾನ್ಯವಾಗಿರ್ತಾರೆ ಅವರು. ಎಲ್ಲಿದ್ರೆ ನಾನು ತಿರುಗಿದ್ರೆ ಸಿಗ್ತಾರೆ, ಪಕ್ಕದಲ್ಲಿ ಬರ್ತಾರೆ, ಹೆಗಲ ಮೇಲೆ ಕೈ ಹಾಕೊಂತಾರೆ, ಎಂಟ್ರಿ ಮುಲಿಮನಿ ಅಂತಾರೆ. ಸೊ ಅವ್ರು ಮಾತಾಡಿಸೋ ಒಂದು ರೀತಿ ಇದೆಲ್ಲ ತುಂಬ ಹತ್ತಿರವಾಗಿ ಕರ್ಕೊಂಡು ಹೋಗುತ್ತೆ. ನಮ್ಗೆ ಗೊತ್ತಿಲ್ಲದಂಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಒಂಥರ ಅಭಿಮಾನ ಅವ್ರ ಮೇಲೆ ನಮಗೆ, ಅವ್ರು ನೋಡ್ತಾ ಇದ್ರೆ ಆ ಥರ ಖುಷಿ ಕೊಡುತ್ತೆ ಅವ್ರು ನೋಡ್ತಾ ಇದ್ರೆ. ಭಾವನಾ ಇಸ್ ವೆರಿ ಸೀರಿಯಸ್ ಅಬೌಟ್ ಆರ್ ರೋಲ್ಸ್. ಪ್ರತಿಯೊಂದು ಪಾತ್ರನ ಅವರು ಹೇಗೆ ಎನ್ಯಾಕ್ಟ್ ಮಾಡ್ತಿದ್ದೀನಿ, ಅಥವಾ ಹೇಗೆ ಕಾಣಿಸುತ್ತೆ, ನಾನು ಏನು ಕಾಸ್ಟ್ಯೂಮ್ ಹಾಕ್ತೀನಿ, ಏನು ಮಾತಾಡ್ತೀನಿ, ಎಲ್ಲಿ ಪಾಸ್ ಕೊಡ್ತೀನಿ, ಈ ಥರದ್ದೆಲ್ಲ ತುಂಬ ವರ್ಕ್ ಮಾಡಿರ್ತಾರೆ ಅವರು. ಆ್ಯಂಡ್ ಇದರಲ್ಲಿ ಅವರು ಅಂದರೆ ಯೂಶ್ವಲಿ ಏನಂತಾರೆ ಒಂದು ಸಬ್ಟೆಕ್ಸ್ಟ್ ಇಟ್ಕೊಂಡು ಮಾತಾಡುವಂಥ ಒಂದು ಪಾತ್ರ ಇದು ಭಾವನಾ ಅವ್ರದ್ದು. ಸೊ ತುಂಬಾ ವರ್ಕ್ ಮಾಡಿದ್ರು ಅವರು ಆ ಒಂದು ಪಾತ್ರಕ್ಕೆ. ಸೊ ಐ ಥಿಂಕ್ ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ ಅವ್ರದ್ದು ಪ್ರತಿ ಪಾತ್ರದಲ್ಲೂ. ಸೊ ನಾವು ಆಫ್ ದ ಕ್ಯಾಮ್ರಾ ಮಾತಾಡ್ತಾನೆ ಇರಲಿಲ್ಲ, ಯಾಕಂದರೆ ಅವ್ರ ಸೀನ್ಸಲ್ಲಿ ಅವರು ಪ್ರಿಪೇರ್ ಹಾಕ್ಕೊಂಡಿರ್ತಿದ್ರು, ಅವರು ಆ ಒಂದು ಮೂಡಲ್ಲಿ ಇರ್ತಿದ್ರು. ನನ್ನ ಪಾರ್ಟ್ ನಾನು ಯೂಶ್ವಲಿ ಒಂದು ಚೇರ್ ಇರ್ತಿತ್ತು, ಎಲ್ಲ ಒಂದು ಕಡೆ ದೂರದಲ್ಲಿ ಹಾಕೊಂಡು ಛತ್ರಿ ಇಟ್ಕೊಂಡು ಕೂತ್ಕೊತಿದ್ದು ಬಿಸಿಲಿದ್ರೆ. ನಾನು ಯೂಶ್ವಲಿ ಹಾಗೆ ನೇಚರ್ ಮಧ್ಯದಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಮಾತಾಡ್ತಿರಲಿಲ್ಲ, ನಮ್ಮ ಮಾತುಕತೆಗಳು ಅಷ್ಟು ಆಗ್ತಿರಲಿಲ್ಲ. ಬಟ್ ಸಿಕ್ಕಾಗ ಒಂದು ಯಾವಾಗಲೂ ವೆರಿ ಗುಡ್ ಹಾರ್ಟೆಡ್ ವೈಬ್, ಲೈಕ್ ಗುಡ್ ಮಾರ್ನಿಂಗ್ ವಿಶಸ್ ಆಗಿರ್ಬೋದು, ಊಟ ಆಯ್ತಾ ಅಂತನ ಆಗಿರ್ಬೋದು, ಈ ಥರದ್ದೆಲ್ಲ ನಾವು ಶೇರ್ ಮಾಡ್ತಾಯಿದ್ವಿ. ಬಟ್ ಸಿನಿಮಾದಲ್ಲಿ ತುಂಬ ಸಿನಿಮಾ ಬಗ್ಗೆ ಅಥವಾ ಪಾತ್ರದ ಬಗ್ಗೆ ಅಥವಾ ಇನ್ ಪರ್ಸನ್ ಮಾತಾಡೋಕ್ಕೆ ಅಷ್ಟೊಂದು ಚಾನ್ಸ್ ಸಿಕ್ಕಿಲ್ಲ. ಬಟ್ ಈಗ ಪ್ರಮೋಷನ್ಸ್ ಟೈಮಲ್ಲಿ ವಿ ಬೋತ್ ಆರ್ ಲೈಕ್ ಟಾಕಿಂಗ್ ಅ ಲಾಟ್. ಯೂಶ್ವಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಫಿಲಮ್ ಮೇಕರು ಅವ್ರ ಸಿನಿಮಾನ ತುಂಬ ವಿಭಿನ್ನವಾಗಿ ಮಾಡಿದ್ದೀವಿ, ಡಿಫ್ರೆಂಟಾಗಿ ಮಾಡಿದ್ದೀವಿ ಅಂತಲೇ ಹೇಳ್ತಾರೆ. ಯಾಕಂದರೆ ಒಂದೇ ಥರ ಎಲ್ಲ ಸಿನಿಮಾಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಮ್ಮ ಸಿನಿಮಾ ಕೂಡ ವಿಭಿನ್ನವಾಗಿದೆ. ಆದರೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಆ ಒಂದು ಫೀಲ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ವಿ ಹ್ಯಾವ್ ತ್ರೀ ಥಿಂಗ್ಸ್ ಟು ಟೇಕ್ ಅವೇ, ಯು ಹ್ಯಾವ್ ತ್ರೀ ಥಿಂಗ್ಸ್ ಟು ಟೇಕ್ ಹೋಮ್. ಒನ್ ಈಸ್ ಲೈಕ್ ಹೇಮಂತ್ ಹೆಮ್ರಾಜ್ ಅವ್ರು ಪ್ರೊಡ್ಯೂಸ್ ಮಾಡಿರೋದು,
ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್ ಜನಾರ್ದನ್ ಸರ್ ಡೈರೆಕ್ಟ್ ಮಾಡಿರೋದು ಆ್ಯಂಡ್ ಚರಣ್ ರಾಜ್ ಸರ್ ಮ್ಯೂಸಿಕ್ ಮಾಡಿರೋದು. ಈ ಕಿಲ್ಲರ್ ಕಾಂಬಿನೇಷನಲ್ಲಿ ನಿಮಗೆ ಕತೆ ಯಾವ ರೀತಿ ಬರ್ಬೋದು ಅಂತ ನೀವೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ರೀಸೆಂಟ್ಲಿ ಅವರು ವರ್ಕ್ ಮಾಡಿರೋ ಸಿನಿಮಾಸ್ ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಸೊ ಈ ಸಿನಿಮಾದಲ್ಲಿ ಈ ಕಾಂಬಿನೇಷನ್ ಹೆಂಗೆ ವರ್ಕ್ ಆಗಿದೆ ಅಂತ ನಮ್ಮ ಮುಖಾಂತರ ನೀವು ನೋಡ್ತೀರಾ. ಸೊ ಡೆಫಿನೆಟ್ಲಿ ವಿಭಿನ್ನ ಅನ್ನೋಕ್ಕಿಂತ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕೇ ಒಂದು ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಬ್ಬರು ಮಾಸ್ಟರ್ ಮೈಂಡ್ಸ್ ಅವರಿಬ್ಬರು ರೈಟಿಂಗಿಗೆ ನಾನೇ ಎಸ್ಪೆಷಲಿ ಫ್ಯಾನ್ ಬಾಯ್. ನಾನು ಅವ್ರ ಕೆಲಸಗಳ ಸೆಲೆಬ್ರೇಟ್ ಮಾಡಿದ್ದೀನಿ. ರೀಸೆಂಟ್ಲಿ ಸಪ್ತಸಾಗರದ ಆಚೆ ನೋಡಿದಾಗೂ ಅಷ್ಟು ಕನೆಕ್ಟೆಡ್ ಏನೋ ಒಂಥರ ಫೀಲ್ ಇತ್ತು ಸಿನಿಮಾದಲ್ಲಿ. ಸೊ ಹೇಮಂತ್ ಸರ್ ಪ್ರತಿಯೊಂದು ಸಿನಿಮಾದಲ್ಲೂ ಅದನ್ನು ತರಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಒಂದು ಪಾತ್ರ ಅನ್ನೋಕ್ಕಿಂತ ಒಂದು ಕಥೆಯಾಗಿ ಹೊರಬರುತ್ತೆ ಅದೊಂದು ಇಡೀ ಚಿತ್ರ. ಅಲ್ಲಿರೋ ಪಾತ್ರಗಳು ನಿಮಗೆ ಸುಮ್ಮನೆ ಒಂದು ಪಾತ್ರಗಳು ಕಾಣಿಸಲ್ಲ, ಒಂದು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಆ ಪಾತ್ರಗಳೆಲ್ಲ. ಆ್ಯಂಡ್ ಗುಲ್ಟು ನೋಡಿದ್ದೀನಿ. ಗುಲ್ಟು ಒಂಥರ ಏನಂದರೆ ಕಮರ್ಷಿಯಲ್ ಜೊತೆಗೆ ಆ ಡಾರ್ಕ್ ಏನಂತಾರೆ ವೆಬ್, ಆ ಡಾಟಾ ಥೆಫ್ಟ್ ಬಗ್ಗೆ ಮಾಡಿರುವಂಥ ಸಿನಿಮಾ ಯೂಶ್ವಲಿ ಕನ್ನಡದಲ್ಲಿ ಯಾರೂ ಮಾಡೇ ಇಲ್ಲ. ಸೊ ಈ ಥರದೊಂದು ಏನಂತಾರೆ ಫಿಯರ್ಸ್ಫುಲ್ ಆಗಿ ಅಥವಾ ಏನಂತಾರೆ ಭಯ ಇಲ್ಲದೇ ಈ ಥರ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಾಡ್ತಾರೆ ಅನ್ನೋ ಡೈರೆಕ್ಟರ್ ಜೊತೆಗೆ ಪ್ರತಿಯೊಂದು ಸಿನಿಮಾ ಬಗ್ಗೆ ಇಷ್ಟೊಂದು ಕನಸುಗಳನ್ನ ಇಟ್ಕೊಂಡಿರೋಂಥ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ. ಸೊ ಇವ್ರ ಜೊತೆ ಕೆಲಸ ಮಾಡೋದು ನನಗೆ ದಟ್ಸ್ ವಾಟ್ ಐ ಟೋಲ್ಡ್, ಇದು ನನ್ನ ನನಸಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ಪುಣ್ಯ ಮಾಡಿದ್ದೀನಿ ಅಂತ ಕೂಡ ಹೇಳ್ಬೋದು. ಸೊ ಭಾಳ ಚೆನ್ನಾಗಿತ್ತು. ಯಾಕಂದರೆ ಹೇಮಂತ್ ರಾವ್ ಸರ್ ಯಾವತ್ತೂ ಸೆಟ್ಟಿಗೆ ಬಂದು ಹಂಗೆ ಮಾಡ್ಬೇಕಂತ ಅವ್ರ ಪ್ರೊಡ್ಯೂಸರ್ ಥರ ನಡ್ಕೊಂಡೇ ಇಲ್ಲ. ತುಂಬ ಏನಂತಾರೆ ಏನೋ ನಡೀತಾ ಇದೆ, ಅದಕ್ಕೆ ಅವ್ರ ಸಪೋರ್ಟ್ ಇದೆ ಅನ್ನೋ ಥರ. ಜನ ಸರ್ ವಾಸ್ ಲೈಕ್ ಒಂದು ಫ್ರೆಂಡ್ ಥರ ಇದ್ದರು. ಇನ್ಫ್ಯಾಕ್ಟ್ ಅವರು ಎಲ್ಲೂ ಅವರು ಡೈರೆಕ್ಟರ್ ಅಥವಾ ನಾನೊಬ್ಬ ಆ್ಯಕ್ಟರ್ ಅಂತ ತೋರಿಸ್ಕೊಟ್ಟೇ ಇಲ್ಲ. ಸೊ ಪ್ರತಿಯೊಂದರಲ್ಲೂ ನನಗೆ ಆ ಸ್ಪೇಸ್ ಇರ್ತಿತ್ತು. ಪ್ರತಿಯೊಂದು ಶಾರ್ಟ್ ಕೊಡಬೇಕಾದ್ರೂ ತುಂಬ ನನಗೆ ಕೆಲಸ ಕೊಡ್ತಾಯಿದ್ರು ಅವರು. ಅಂದರೆ ಏನು ಮಾಡ್ತೀರಾ ಹೇಳಿ, ಹೆಂಗೆ ಕಾಣಿಸುತ್ತೆ ಹೇಳಿ, ನಿಮ್ಮ ಮೂಮೆಂಟ್ಸ್ ಹೆಂಗಿರುತ್ತೆ ಹೇಳಿ ಅಂತ. ಸೊ ಆ ಒಂದು ಸ್ಪೇಸ್ ಕೊಟ್ಟು ವರ್ಕ್ ಮಾಡಿದಾಗ ನಿಮ್ಗೆ ಆ ಫೀಲೇ ಆಗಲ್ಲ. ಲೈಕ್ ಏನೋ ಒಂದು ಮಾಸ್ಟರ್ ಮೈಂಡ್ಸೇನೆ, ಬಟ್ ಆದರೆ ಆ ಮಾಸ್ಟರ್ ಮೈಂಡ್ಸ್ ಜೊತೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಭಯ ಆಗಲಿ, ಒಂದು ಇನ್ಸೆಕ್ಯೂರಿಟಿ ಆಗಲಿ ಅದು ಇರೋದಿಲ್ಲ ನಿಮಗೆ. ಭಾಳ ಮುಕ್ತವಾಗಿ ತುಂಬ ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಸೊ ನನಗೆ ಆ ಥರದೊಂದು ಅನುಭವ ಆಯಿತು. ಸೊ ನಾನು ಇದುವರೆಗೂ ಕೆಲಸ ಮಾಡಿರೋಂಥ ಎಷ್ಟೋ ಸಿನಿಮಾಗಳು, ಇದನ್ನು 15 ಸಿನಿಮಾ ರಿಲೀಸ್ ಆಗ್ತಿರೋದು, ಎಷ್ಟೊಂದು ಕಡೆ ಕೆಲಸ ಮಾಡಿದ್ದೀನಿ. ಬಟ್ ಇಲ್ಲಾದಂಥ ಅನುಭವ ಬೇರೆ ಥರದ್ದೇ ತುಂಬ ಚೆನ್ನಾಗಿರೋವಂಥ ಅನುಭವ ಆಯಿತು ನನಗೆ. ಆ್ಯಕ್ಚುಲಿ ನನಗೆ ಪ್ರತಿ ಸಿನಿಮಾ ಕೂಡ ಒಂದು ಕಲಿಕೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಪ್ರತಿದಿನ ಹೊಸ ದಿನ, ಪ್ರತಿದಿನ ನಿಮ್ಗೊಂದು ಚಾಲೆಂಜಸ್ ಇರುತ್ತೆ. ಒಂದೊಂದು ಟೀಮಲ್ಲಿ ಹೋದಾಗ ಒಂದೊಂದು ಥರ ಚಾಲೆಂಜಸ್ ಇರುತ್ತೆ. ಅಂದರೆ ಒಂದು ಕಡೆ ನಿಮ್ಗೆ ಎಲ್ಲ ಥರದ ಒಂದು ಫೆಸಿಲಿಟೀಸ್ ಇರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಸ್ಕ್ರಿಪ್ಟಲ್ಲಿ ಸ್ವಲ್ಪ ಏನೋ ಬೇಕಿತ್ತು ಅಂತ ಅನಿಸ್ತಿರುತ್ತೆ. ಒಂದು ಕಡೆ ಸ್ಕ್ರಿಪ್ಟ್ ಸೂಪರ್ ಆಗಿರುತ್ತೆ, ಬಟ್ ನಿಮ್ಗೆ ಫೆಸಿಲಿಟೀಸ್ ಇರಲ್ಲ, ಅಥವಾ ನಿಮ್ಗೆ ಶೂಟ್ ಮಾಡೋಕ್ಕೆ ತುಂಬ ತೊಂದರೆಗಳಿರುತ್ತೆ, ಡೇ ನೈಟ್ ಮಾಡಬೇಕಾಗುತ್ತೆ, ಕಂಟಿನ್ಯೂಸ್ ಶೆಡ್ಯೂಲ್ಸ್ ಮಾಡಬೇಕಾಗುತ್ತೆ. ಸೊ ಪ್ರತಿ ಸಿನಿಮಾದಲ್ಲೂ ಒಂದು ಕಲಿಕೆ ಇದ್ದಿದ್ದೆ. ಹಾಗೆಯೇ ನನಗೂ ಕೂಡ ಅಜ್ಞಾತವಾಸಿಯಲ್ಲಿ ಸಿನಿಮಾ ಮಾಡಿದ್ರೆ ಯಾವ ಥರ ಮಾಡಬೇಕು, ಯಾವ ಥರ ಒಂದು ತಂಡ ಕಟ್ಟಬೇಕು, ಅಥವಾ ಯಾವ ಥರ ನಡ್ಕೋಬೇಕು, ಅಥವಾ ಸ್ಕ್ರಿಪ್ಟ್ ಯಾವ ಥರ ನಾವು ಏನಂತಾರೆ ಆ ಇನ್ಪುಟ್ಸ್ ತೊಗೊಂಡು ಯಾವ ಥರ ಇಂಪ್ಲಿಮೆಂಟ್ ಮಾಡಿಕೊಂಡು ಔಟ್ಪುಟ್ ಕೊಡ್ಬೋದು, ಈ ಥರದ್ದು ಎಷ್ಟೋ ವಿಷಯಗಳು. ಅಂದರೆ ತುಂಬ ಸಿಂಪಲ್ ಆಗಿ, ತುಂಬ ವೈಸ್ ಆಗಿ ಮಾಡಿದ್ರೆ ಯಾವ ಥರ ಇರ್ಬೋದು ಅನ್ನೋದು ನಾನು ಐ ಥಿಂಕ್ ಅಜ್ಞಾತವಾಸಿ ಅಂತ ಕಲಿತೆ. ಆ್ಯಸ್ ಎ ಸೆಟ್ ಅವಾಗಲೇ ಒಂದು 3 ವಿಷಯಗಳಿದೆ. ನೀವು ಇದಕ್ಕಾಗಲಿ ನಮಗೋಸ್ಕರ ಬಂದಿಲ್ಲ ಅಂದ್ರೂ ಈ ವಿಷಯಕ್ಕಾದ್ರೂ ಬರಲೇಬೇಕು ನೀವು. ಹೇಮಂತ್ ಸರ್ ಅವರ ಪ್ರೊಡಕ್ಷನ್, ಜನ ಸರ್ ಅವರ ಡೈರೆಕ್ಷನ್ ಆ್ಯಂಡ್ ಚರಣ್ ರಾಜ್ ಅವರ ಮ್ಯೂಸಿಕ್ ಎಷ್ಟು ಕಿಲ್ಲರ್ ಕಾಂಬಿನೇಷನ್ ಆಗಿ ಇದು ಹೊರಬಂದಿದೆ ಅಂದರೆ, ನಾನೇ ಇನ್ ಪರ್ಸನ್ ನಾನು ಥಿಯೇಟ್ರ್ ಒಳಗೆ ಕೂತ್ಕೊಂಡು ನೋಡಬೇಕು ಅಂತ. ಯಾಕಂದರೆ ಆ ಮ್ಯೂಸಿಕ್ ಹಂಗಿರುತ್ತೆ, ವಿಜುವಲ್ಸ್ ಹಂಗಿರುತ್ತೆ. ಆ್ಯಂಡ್ ಐ ಶುಡ್ ಟಾಕ್ ಅಬೌಟ್ ಅದ್ವೈತ್ ಬ್ರೋ. ನಿಮಗೆ ಸಪ್ತಸಾಗರದ ಆಚೆಯ DOP ಅವರು ಎಷ್ಟು ಸಕ್ಕದಾಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ನಾವು ಮಾಡಿರುವಂಥ ವಿಷಯಗಳನ್ನ ನೀವು ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ, ಸಕ್ಕದಾಗಿದೆ, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ ಅಂತೆಲ್ಲ ಹೇಳಿದಿರಲ್ಲ, ಇದೆಲ್ಲ ಕ್ರೆಡಿಟ್ಸ್ ಆ್ಯಕ್ಟಿಂಗ್ ಅದ್ವೈತ್ ಬ್ರೋಗೆ ಹೋಗುತ್ತೆ. ವೆರಿ ಸೆನ್ಸಿಬಲ್, ಸಕ್ಕದಾಗಿ ಕೆಲಸ ಮಾಡಿದ್ದಾರೆ. ಸೊ ಆ ವಿಜುವಲ್ಸ್ ಕೂಡ ನಿಮ್ಗೆ ಒಂದು ಒಳ್ಳೆ ಟ್ರೀಟಾಗಿ ಹೊರಬರುತ್ತೆ. ಸೊ ಇವೆಲ್ಲ ವಿಷಯಗಳಿರ್ಬೇಕಾದ್ರೆ ವೈ ಡು ಯು ವಾಂಟ್ ಟು ಸಿಟ್ ಅಟ್ ಹೋಮ್ ಆ್ಯಂಡ್ ವಾಚ್ ದಿಸ್ ಮೂವಿ? ಥಿಯೇಟ್ರಿಗೆ ಬನ್ನಿ, ಈ ಒಂದು ಎಕ್ಸ್ಪೀರಿಯನ್ಸ್ನ ತಗೊಳ್ಳಿ. ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ. ಅಂದರೆ ಯೂಶ್ವಲಿ ನಿಮಗೆ ಸರ್ಪ್ರೈಸಸ್ ಕೊಟ್ಟರೆ ಖುಷಿ ಆಗುತ್ತಲ್ವ, ಆ ಥರದ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ನ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗದಿರೋಂಥ ಎಕ್ಸ್ಪೀರಿಯನ್ಸ್ ನಿಮಗಾಗುತ್ತೆ. ಸೊ ಪ್ಲೀಸ್ ಬಂದು ನೋಡಿ ಸಿನಿಮಾ.